ತುಮಕೂರು ಜಿಲ್ಲಾಡಳಿತ ವರ್ಸಸ್ ಆರ್ಎಸ್ಎಸ್ ಜಟಾಪಟಿ ಮುಂದುವರಿತಾ ಇದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿ ನಿರಾಕರಣೆಯನ್ನ ಮಾಡಲಾಗಿದೆ. ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಅನುಮತಿಯನ್ನ ಕೊಟ್ಟಿಲ್ಲ. ಕಾಲೇಜು ಮೈದಾನದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒಂದು ಕಡೆ ಮಾಡಿಕೊಳ್ಳಲಾಗಿದೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಯಾವುದೇ ಕಾರ್ಯಕ್ರಮ ನಡೆಸದಂತೆ ಪೊಲೀಸರು ತಡಿತಾ ಇದ್ದಾರೆ. ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಎಸ್ಪಿ ಅಶೋಕ್ ಕುಮಾರ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅನುಮತಿಗಾಗಿ ಮತ್ತೆ ಜಿಲ್ಲಾಧಿಕಾರಿ ಕಚೇರಿಗೆ ಶಾಸಕರು ಬಂದಿದ್ದಾರೆ. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅನುಮತಿಗೆ ಶಾಸಕ ಜ್ಯೋತಿ ಗಣೇಶ್ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ತುಮಕೂರಿನಲ್ಲಿ ಇವತ್ತು 18ನೇ ತಾರೀಕು ಶನಿವಾರ ಆರ್ಎಸ್ಎಸ್ನ ಪಥ ಸಂಚಲನ ಏನು ನಿಗದಿಯಾಗಿದೆ, ಸುಮಾರು 3:30 ಗಂಟೆಗೆ ಮಧ್ಯಾಹ್ನ ಜೂನಿಯರ್ ಕಾಲೇಜ್ ಮೈದಾನದ ಆವರಣದಿಂದ ಹಿಡಿದು 2 ರೂಟ್ ಆಗಿ ಆಲ್ರೆಡಿ 1 ತಿಂಗಳಿಂದಲೂ ಕೂಡ ಪ್ಲಾನ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಕಳೆದ 1 ವಾರದಿಂದ ಪ್ರಿಯಾಂಕಾ ಖರ್ಗೆ ಅವ್ರ ಲೆಟರ್ ಇರ್ಬೋದು ಮತ್ತು ಮೊನ್ನೆ ಆದಂಥ ಕ್ಯಾಬಿನೆಟಲ್ಲಿ ಏನೊಂದು ಡಿಸಿಷನ್ ಅಂದರೆ ಯಾವುದೇ ಹೆಸರು ಹೇಳಿಲ್ಲ, ಸಂಘಟನೆಗಳು ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ. ಅವರು ಈ ರೀತಿ ಸರ್ಕಾರಿ ಇದರಲ್ಲಿ ಮಾಡಬೇಕಾದ್ರೆ ಪರ್ಮಿಷನ್ನು ಮತ್ತೊಂದು ತಗೋಬೇಕು ಅಂತ ಒಂದು ಕಾನೂನನ್ನು ಮಾಡಿದ್ದಾರೆ. ಅದು ದಂಡ ಮತ್ತೊಂದು ಏನೋ ಮಾಡಿದ್ದಾರೆ. ಸೊ ಇದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಇವತ್ತು ಸಮಯ ನಿಗದಿಯಾಗಿದೆ ಆರ್ಎಸ್ಎಸ್ನ ಪಥ ಸಂಚಲನಕ್ಕೆ. ಸಮಯ 3:30ಗೆ ನಿಗದಿಯಾಗಿದೆ. ಸೊ ಇದಕ್ಕೆ ಅನುಮತಿಯನ್ನ ಕೂಡ ಕೋರಿ ಮನವಿಯನ್ನ ಮಾಡಿಕೊಂಡಿದ್ರು. ಯಾಕೆ ಜಿಲ್ಲಾಡಳಿತ ಮನವಿಯನ್ನ ತಿರಸ್ಕರಿಸಿದೆ? ಅನುಮತಿ ಯಾಕೆ ಕೊಟ್ಟಿಲ್ಲ? ಏನು ಕಾರಣ ಕೊಡ್ತಾ ಇದೆ ಅಂತ ಹೇಳಿ? ತುಮಕೂರಿನಲ್ಲಿ ಇವತ್ತು ಆರ್ಎಸ್ಎಸ್ ಪಥ ಸಂಚಲನ ನಡೆಸ್ತಾ ಇದೆ. ತುಮಕೂರು ನಗರದಲ್ಲಿ ಪಥ ಸಂಚಲನ ನಡೆಸೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಆದ್ರೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸುಮಾರು 5,000ಕ್ಕೆ ಹೆಚ್ಚು ಏನು ಪಥ ಸಂಚಲನ ಅಲ್ಲಿ ಕಾರ್ಯಕರ್ತರು ಸೇರ್ತಾರೆ. ಅದಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ. ಅಂದ್ರೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನೋದು ಗೊಂದಲದಲ್ಲಿದೆ. ಯಾಕಂದ್ರೆ ಸರ್ಕಾರ ಮೊನ್ನೆ ಅಷ್ಟೇ ಸಂಘಟನೆ ಬಗ್ಗೆ ಒಂದಷ್ಟು ನಿಷೇಧವನ್ನ ಏರಿದೆ. ಹಾಗಾಗಿ ಆ ಕಾನೂನುಗಳ ಜಾರಿ ಕುರಿತು ಜಿಲ್ಲಾಧಿಕಾರಿ ಮತ್ತೆ ತುಮಕೂರಿನ ಎಸ್ ಪಿ ಅಶೋಕ್ ಕುಮಾರ್ ಕೂಡ ಒಂದು ಚರ್ಚೆನ ಮಾಡ್ತಿದ್ದಾರೆ. ಸದ್ಯ ಈಗಾಗಲೇ ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನಗರ ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್ ಭೇಟಿಯನ್ನ ಮಾಡಿದ್ರು. ಭೇಟಿ ಮಾಡಿ ಅನುಮತಿಯನ್ನು ಕೊಡೋದಕ್ಕೆ ಮನವಿಯನ್ನ ಮಾಡಿದ್ದಾರೆ. ಆದ್ರೆ ಈ ಒಂದು ಕಾನೂನು ಏನಿರುತ್ತೆ ಮತ್ತೆ ಯಾವ ರೀತಿಯಾಗಿ ಜಾರಿ ಮಾಡಬೇಕು ಅನ್ನೋ ಗೊಂದಲದಿರ್ತಕ್ಕಂಥ ಜಿಲ್ಲಾಡಳಿತ ಪರ್ಮಿಷನ್ ಕೊಡಬೇಕಾ ಬೇಡವಾ ಅನ್ನೋ ಚರ್ಚೆಯಲ್ಲಿ ತೊಡಗಿದೆ. ಮಧ್ಯಾಹ್ನದ ವೇಳೆಗೆ ಇದರ ಸ್ವರೂಪ ಜಾಸ್ತಿ ಆಗಿದೆ. ಯಾಕಂದ್ರೆ ಈಗಾಗಲೇ ಜ್ಯೋತಿ ಗಣೇಶ್ ಅವರು ಬಂದು ಭೇಟಿಯನ್ನ ಮಾಡಿ ಹೋಗಿದ್ದಾರೆ. ನಂತರ ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಸುರೇಶ್ ಗೌಡ ಸೇರಿದಂತೆ ಸಾಕಷ್ಟು ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಮನವಿ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಮಧ್ಯಾಹ್ನ ಇನ್ನು ಸಮಯ 3:30 ಇರೋದ್ರಿಂದಾಗಿ ಒಂದಷ್ಟು ಚಟುವಟಿಕೆಗಳು ನಡೆಯುತ್ತೆ. ಯಾವ ರೀತಿ ಐ ಡ್ರಾಮಾ ನಡೆಯುತ್ತೆ ನೋಡ್ಬೇಕಾಗುತ್ತೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.